ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಇವತ್ತು ನಾವು ನೋಡ್ತಿರೋ ಮೂವಿ ಕಾಪಿ ಕ್ಯಾಟ್. 1995ರಲ್ಲಿ ರಿಲೀಸ್ ಆಗಿ ಸಖತ್ ಸೌಂಡ್ ಮಾಡಿದ್ದ ಅಮೆರಿಕನ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ರು ಕ್ರಿಮಿನಲ್ ಸೈಕಾಲಜಿ ಎಕ್ಸ್ಪರ್ಟ್ ಸೀರಿಯಲ್ ಕಿಲ್ಲರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವ್ರ ಹೆಸರು ಹೆಲೆನ್. ಇವ್ರ ಸ್ಪೀಚ್ ಕೇಳೋದಕ್ಕೆ ತುಂಬಾ ಜನ ಬಂದಿದ್ದಾರೆ. 20ರಿಂದ 35 ವರ್ಷ ಒಳಗಿರೋ ಅಮೆರಿಕನ್ ವೈಟ್ ಪೀಪಲ್ ನ ಮಾತ್ರ ನಿಂತ್ಕೊಳ್ಳೋದಕ್ಕೆ ಹೇಳ್ತಾರೆ. ಈ ತರ ಸುಂದರವಾಗಿರೋ ಚಿಕ್ಕ ವಯಸ್ಸಿನ ಹುಡುಗರೆ 10ರಲ್ಲಿ 9 ಜನ ಸೀರಿಯಲ್ ಕಿಲ್ಲರ್ಸ್ ಆಗಿದ್ದಾರೆ. ಈಗ ನಾನು ಸ್ಪೀಚ್ ಮಾಡ್ತಿರೋ ಈ ಟೈಮ್ ನಲ್ಲಿ ಆವರೇಜ್ 35 ಸೀರಿಯಲ್ ಕಿಲ್ಲರ್ಸ್ ಕೈಯಲ್ಲಿ ಹುಡುಗ ಅಥವಾ ಹುಡುಗಿ ಸಿಕ್ಕಾಕೊಂಡು ಸಾಯ್ತಾ ಇದ್ದಾರೆ ಅಂತ. ಆಗ ಇವ್ರ ಸ್ಪೀಚ್ ಕೇಳ್ತಿದ್ದ ಒಬ್ಬ ಸ್ಟ್ರೇಂಜರ್ ನಿನ್ ಕತ್ ಕುಯ್ದು ಬಿಡ್ತೀನಿ ಅಂತ ಸಿಗ್ನಲ್ ಮಾಡ್ತಾನೆ. ಹೆಲೆನ್ಗೆ ಯಾವಾಗ್ಲೂ ಬಾಡಿ ಗಾರ್ಡ್ಸ್ ಇರ್ತಾರೆ. ಹೆಲೆನ್ ಸಿಗ್ನಲ್ ಕೊಟ್ಟಾಗ ಬಾಡಿ ಗಾರ್ಡ್ ಚೆಕ್ ಮಾಡ್ತಾನೆ. ನೋಡಿದ್ರೆ ಅಲ್ಲಿ ಅವನು ಇರೋದಿಲ್ಲ. ಆಕ್ಚುಲಿ ಅವನೇ ದೊಡ್ಡ ಸೀರಿಯಲ್ ಕಿಲ್ಲರ್. ಅವನು ಈ ಗುಂಪಲ್ಲಿ ಇದ್ದಾನೆ ಅಂತ ಇವಳು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಾಳೆ. ಇವಳು ಸೀರಿಯಲ್ ಕಿಲ್ಲರ್ಸ್ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಈ ರೀತಿ ಮೀಟಿಂಗ್ಸ್ ಮಾಡ್ತಾ ಇರೋದ್ರಿಂದ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಇವ್ರ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಇವರು ರೆಸ್ಟ್ ರೂಮ್ಗೆ ಹೋಗ್ಬೇಕಾದ್ರೂ ಬಾಡಿ ಗಾರ್ಡ್ಸ್ ಒನ್ಸ್ ಚೆಕ್ ಮಾಡ್ತಾರೆ. ಹೀಗೆ ಚೆಕ್ ಮಾಡಿದಾಗ ಒಬ್ರು ಲೇಡಿ ಮಾತ್ರ ರೆಸ್ಟ್ ರೂಮ್ ನಲ್ಲಿ ಇದ್ದಾರೆ. ಸೊ ನೀವು ಯೂಸ್ ಮಾಡಬಹುದು ಅಂತ ಬಾಡಿ ಗಾರ್ಡ್ ಹೇಳ್ತಾನೆ. ಹೀಲ್ಡ್ಸ್ ನೋಡಿ ಅದು ಲೇಡಿ ಆಗಿರ್ಬೋದು ಅಂತ ಅನ್ಕೊಂಡಿದ್ರು, ಆದ್ರೆ ಅಲ್ಲಿ ಇರೋದು ಒಬ್ಬ ಸೀರಿಯಲ್ ಕಿಲ್ಲರ್. ಎಲೆನ್ ಕತ್ತಿಗೆ ಹಗ್ಗ ಸುತ್ತಿ ಹ್ಯಾಂಗ್ ಮಾಡ್ತಾನೆ. ಈಸಿಯಾಗಿ ಸಾಯ್ದೆ ಇರೋ ಹಾಗೆ ನರಳಿ ಸಾಯೋ ತರ ಸೆಟ್ ಮಾಡಿದ್ದಾನೆ. ಹೆಲೆನ್ ರೆಸ್ಟ್ ರೂಮ್ಗೆ ಹೋಗಿ ತುಂಬಾ ಟೈಮ್ ಆದ್ರೂ ಬಂದೇ ಇಲ್ಲ. ಸೊ ಡೌಟ್ ಬಂದು ಚೆಕ್ ಮಾಡೋದಕ್ಕೆ ಒಬ್ಬ ಪೊಲೀಸ್ ಬರ್ತಾನೆ. ಅಷ್ಟರಲ್ಲಿ ಆ ಕಿಲ್ಲರ್ ಆ ಪೊಲೀಸ್ ಕೈಯಲ್ಲಿದ್ದ ಗನ್ ಕಿತ್ಕೊಂಡು ಹೆಲೆನ್ ನ ಕೇಳ್ತಾನೆ, ಚಾಕುಯಿಂದ ಚುಚ್ಚು ಸಾಯಿಸ್ಬೇಕಾ ಇಲ್ಲ ಗನ್ನಿಂದ ಶೂಟ್ ಮಾಡ್ಲಾ ಅಂತ. ಚಾಕುಯಿಂದ ಕತ್ಕೊಯ್ದು ಆ ಪೊಲೀಸ್ ನ ಸಾಯಿಸ್ಬಿಡ್ತಾನೆ. ಆಕ್ಚುಲಿ ಹೆಲೆನ್ಗೆ ಇಬ್ರು ಬಾಡಿ ಗಾರ್ಡ್ಸ್ ಇರ್ತಾರೆ. ಶಬ್ದ ಕೇಳಿ ಇನ್ನೊಬ್ಬ ಓಡ್ ಬರ್ತಾ ಇದ್ದಾನೆ. ಕಟ್ ಮಾಡಿದ್ರೆ 13 ತಿಂಗಳುಗಳ ನಂತರ ಹೆಲೆನ್ ಅವ್ರ ಮನೆಯಲ್ಲೇ ಇದ್ದಾಳೆ. ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಮನೆಯಿಂದ ಹೊರಗಡೆ ಬರ್ತಾನೆ ಇಲ್ಲ. ಮೆಂಟಲಿ ಡಿಸ್ಟರ್ಬ್ ಆಗಿರೋದ್ರಿಂದ ಮೆಡಿಸಿನ್ ತಗೋತಾ ಇದ್ದಾಳೆ. ಇವರು ಸೀರಿಯಲ್ ಕಿಲ್ಲರ್ಸ್ ಬಗ್ಗೆ ತುಂಬಾ ಸ್ಟಡಿ ಮಾಡಿರೋದ್ರಿಂದ ಕೆಲವು ಸೀರಿಯಲ್ ಕಿಲ್ಲರ್ಸ್ ಹೆಸರನ್ನ ಪದೇ ಪದೇ ಹೇಳ್ತಾ ಇದ್ದಾಳೆ. ಇವಳು ಮನೆ ಬಿಟ್ಟು ಹೊರಗಡೆ ಹೋಗಿ 13 ತಿಂಗಳಾಗಿದೆ. ಹೊರಗಡೆ ಹೋಗೋದಕ್ಕೆ ಏನೋ ಒಂದು ರೀತಿಯ ಭಯ. ಕಟ್ ಮಾಡಿದ್ರೆ ಒಂದು ಕ್ರೈಮ್ ಸೀನ್. ಒಂದು ಹುಡುಗಿನ ಬಾತ್ ಟಬ್ ನಲ್ಲಿ ಇಟ್ಟು ಕೊಲೆ ಮಾಡಿದ್ದಾರೆ. ಕ್ರೈಮ್ ಸೀನ್ ಗೆ ಎಂಜೆ ಅನ್ನೋ ಪೊಲೀಸ್ ಆಫೀಸರ್ ಗೇಟ್ಸ್ ಅನ್ನೋ ಅಸಿಸ್ಟೆಂಟ್ ಜೊತೆ ಬರ್ತಾರೆ. ಕಟ್ ಮಾಡಿದ್ರೆ ಹೆಲೆನ್ ನ ತೋರಿಸ್ತಾರೆ. ಮನೆ ಹೊರಗಡೆ ಬಿದ್ದಿರೋ ನ್ಯೂಸ್ ಪೇಪರ್ ತೆಗಿಯೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾಳೆ. ಯಾಕಂದ್ರೆ ಹೊರಗಡೆ ಹೋಗೋದಕ್ಕೆ ಭಯ. ಹೇಗೋ ನ್ಯೂಸ್ ಪೇಪರ್ ತಗೊಂಡು ಒಳಗಡೆ ಬರ್ತಾಳೆ. ಈಗ ರೀಸೆಂಟ್ಲಿ ಒಂದು ಕೊಲೆ ನಡೆದಿತ್ತು ಅಲ್ವಾ, ಅದನ್ನ ನಾನೇ ಮಾಡಿದ್ದು ಅಂತ ಒಬ್ಬ ಪೊಲೀಸರಿಗೆ ಹೇಳ್ತಾ ಇದ್ದಾನೆ. ಹೇಗ್ ಕೊಂದೆ ಅಂತ ಕೇಳ್ತಾರೆ. ಕತ್ತು ಹಿಸುಕಿ ಸಾಯಿಸ್ಬಿಟ್ಟೆ ಅಂತ. ಕೊಲೆ ಮಾಡಿದ ನಂತರ ಬಾಡಿನ ಹೇಗ್ ಡಿಸ್ಪ್ಲೇ ಮಾಡಿದ್ದೆ ಅಂತ ಕೇಳ್ತಾರೆ. ಅದಕ್ಕೆ ಅವನು ಏನೇನೋ ಹೇಳ್ತಾ ಇದ್ದಾನೆ. ಸೊ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದು ಕನ್ಫರ್ಮ್ ಆಗಿದ್ರಿಂದ ಅವನ್ನ ಸ್ಟೇಷನ್ ಇಂದ ಹೊರಗಡೆ ಹೋಗೋದಕ್ಕೆ ಹೇಳ್ತಾರೆ. ಇವನು ಇದೇ ಫಸ್ಟ್ ಟೈಮ್ ಏನಲ್ಲ, ಪ್ರತಿ ಸಲ ಯಾವ್ದಾದ್ರು ಕೊಲೆ ನಡೆದ್ರೆ ನಾನೇ ಕೊಲೆ ಮಾಡಿದ್ದು ಅಂತ ಪದೇ ಪದೇ ಸ್ಟೇಷನ್ಗೆ ಬಂದು ಹೇಳಿಕೆ ಕೊಡ್ತಾ ಇರ್ತಾನೆ. ಒಂದು ರೀತಿಯಲ್ಲಿ ರೆಗ್ಯುಲರ್ ಕಸ್ಟಮರ್ ತರ. ಎಂಜೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರುವ ನಿಕೋಲೆಟ್ ಅನ್ನೋ ಆಫೀಸರ್ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ರು. ಈಗ ಬ್ರೇಕಪ್ ಆಗಿದೆ. ನಿಕೋಲೆಟ್ಗೆ ಎಂಜೆಗೆ ಅಸಿಸ್ಟೆಂಟ್ ಆಗಿರೋ ಗೇಟ್ಸ್ ಮೇಲೆ ಡೌಟ್. ಮೇ ಬಿ ಇವರಿಬ್ಬರ ನಡುವೆ ಸಮಥಿಂಗ್ ನಡೀತಾ ಇದೆ ಅಂತ. ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಹೆಲೆನ್. ನನ್ಗೆ ಈ ಕೊಲೆ ಬಗ್ಗೆ ಗೊತ್ತು, ಈಗ ಅಷ್ಟೇ ನ್ಯೂಸ್ ನಲ್ಲಿ ನೋಡ್ದೆ ಅಂತ. ಆದ್ರೆ ಎಂಜೆ ಹೆಲೆನ್ ಮಾತನ್ನ ಕೇಳೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಡೈಲಿ ಈ ತರ ತುಂಬಾ ಕಾಲ್ಸ್ ಬರ್ತಾ ಇರುತ್ತೆ. ಅಂದ್ರೂನು ಇವಳ ಬಗ್ಗೆ ಎಲ್ಲೋ ಕೇಳಿದ್ದೀನಿ ಅಂತ ಇವರೇ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಹೆಲೆನ್ ಸೀರಿಯಲ್ ಕಿಲ್ಲರ್ಸ್ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಎಂಜೆ ಹೆಲೆನ್ ಅವರ ಒಂದು ವಿಡಿಯೋ ನೋಡ್ತಾ ಇದ್ದಾಳೆ. ಏನ್ ವಿಷಯ ಮಾತಾಡ್ತಿದ್ದಾರೆ ಅಂದ್ರೆ ಹೆಲೆನ್ ನ ಒಂದು ಸೀರಿಯಲ್ ಕಿಲ್ಲರ್ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅದೇ ಟೈಮ್ ಒಬ್ಬ ಪೊಲೀಸ್ ನ ಕತ್ಕುಯ್ದು ಸಾಯಿಸಿರ್ತಾನೆ ಅಲ್ವಾ, ಆ ಕೊಲೆ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ಹೆಲೆನ್ ಇಂದ ತಾನೇ ಆ ಪೊಲೀಸ್ ಸತ್ತೋದ, ಅವಳ ಮಾತಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸೀನಿಯರ್ ಆಫೀಸರ್ ಹೇಳ್ತಾರೆ. ಕಟ್ ಮಾಡಿದ್ರೆ ಇವರಿಬ್ರು ಹೆಲೆನ್ ಮನೆಗೆ ಬರ್ತಾರೆ. ಹೆಲೆನ್ಗೆ ಒಬ್ಬ ಮೇಡ್ ಇರ್ತಾನೆ. ಆಕ್ಚುಲಿ ಅವನೊಬ್ಬ ಗೇ. ಅವನು ಹೆಲೆನ್ ನ ಸ್ವಂತ ಸಿಸ್ಟರ್ ತರಾನೇ ನೋಡ್ಕೊಳ್ತಾ ಇರ್ತಾನೆ. ಇವಳಿಗೆ ಪೊಲೀಸರನ್ನ ನೋಡಿ ಭಯ ಆಗುತ್ತೆ. ನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದ ಸೀರಿಯಲ್ ಕಿಲ್ಲರ್ ಜೈಲಿನಿಂದ ಎಸ್ಕೇಪ್ ಆಗ್ಬಿಟ್ನಾ ಅಂತ. ಹಾಗೇನೂ ಇಲ್ಲ, ಅವನು ಜೈಲಿನಲ್ಲೇ ಇದ್ದಾನೆ. ನಾವು ನಿನ್ನೆ ನಡೆದಿರೋ ಕೊಲೆ ಬಗ್ಗೆ ವಿಚಾರಿಸೋದಕ್ಕೆ ಬಂದಿದ್ದೀವಿ ಅಂತ. ಕ್ರೈಮ್ ಸೀನ್ ನಲ್ಲಿ ತೆಗ್ದಿರೋ ಫೋಟೋಸ್ ತೋರಿಸ್ತಾರೆ. ಅದನ್ನ ನೋಡಿ ಹೆಲೆನ್ಗೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ. ಈ ರೀತಿ ಆದಾಗ ಏನ್ ಮಾಡ್ಬೇಕು ಅನ್ನೋದು ಈ ಮೇಡ್ಗೆ ಚೆನ್ನಾಗಿ ಗೊತ್ತಿದೆ. ಎಂಜೆ ಹಾಗೂ ಗೇಟ್ಸ್ ಅಲ್ಲಿಂದ ಹೊರಗಡೆ ಬರ್ತಾರೆ. ಇದೇನ್ ಕಾಮಿಡಿ ಗುರು. ಕ್ರೈಮ್ ಸೀನ್ ಫೋಟೋ ನೋಡಿದ್ರೇನೆ ಇವಳಿಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತಿದೆ. ಇವಳ ಹತ್ರ ಹೆಲ್ಪ್ ಕೇಳೋದಕ್ಕೆ ಬಂದಿದೀವಲ್ಲ ಅಂತ. ಅವರು ಫೋಟೋಸ್ ಎಲ್ಲ ಇಲ್ಲೇ ಬಿಟ್ಟೋಗಿರ್ತಾರೆ. ನಾರ್ಮಲ್ ಆದ್ಮೇಲೆ ಹೆಲೆನ್ ಆ ಕ್ರೈಮ್ ಸೀನ್ ಫೋಟೋಸ್ ನೋಡ್ತಾಳೆ. ನೋಡಿದ್ಮೇಲೆ ಸ್ನಾನ ಮಾಡೋದಕ್ಕೆ ಹೋಗೋದಕ್ಕೂ ಮುಂಚೆ ಒಂದು ಡ್ರೆಸ್ ತೆಗ್ದಿಟ್ಟು ಸ್ನಾನಕ್ಕೆ ಹೋಗ್ತಾಳೆ. ಸ್ನಾನ ಮಾಡಿ ಹೊರಗಡೆ ಬಂದು ನೋಡಿದ್ರೆ ಅವಳು ಕಪ್ಪು ಬಣ್ಣದ ಡ್ರೆಸ್ ಇಟ್ಟಿದ್ಲು, ಆದ್ರೆ ಅಲ್ಲಿ ಇರೋದು ರೆಡ್ ಕಲರ್. ಸೊ ಇವಳಿಗೆ ತಲೆ ಕೆಟ್ಟೋಗುತ್ತೆ, ಇದು ಹೇಗ್ ಸಾಧ್ಯ ಅಂತ.
ಕಟ್ ಮಾಡಿದ್ರೆ ನಿಕೋಲೆಟ್ ಎಂಜೆ ಜೊತೆ ಮತ್ತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಗೇಟ್ಸ್ ಎಂಜೆಗೋಸ್ಕರ ಫುಡ್ ತಗೊಂಡು ಬಂದಿದ್ದಾನೆ. ಗೇಟ್ಸ್ ಎಂಜೆನ ಆಸ್ ಎ ಫ್ರೆಂಡ್ ತರಾನೇ ಟ್ರೀಟ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಹೆಲೆನ್ ಕಾಲ್ ಮಾಡಿ ಸ್ವಲ್ಪ ಮನೆಗ್ ಬನ್ನಿ, ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತ. ಮನೆಗ್ ಬಂದಾಗ ಹೆಲೆನ್ ಒಂದು ಮುಖ್ಯವಾದ ವಿಷಯ ಹೇಳ್ತಾಳೆ. ನಿನ್ನೆ ಕೊಲೆ ನಡೆದಿತ್ತು ಅಲ್ವಾ, ಆ ಕ್ರೈಮ್ ಸೀನ್ ನಲ್ಲಿ ತೆಗೆದಿದ್ದ ಫೋಟೋ ತೋರಿಸಿ 20 ವರ್ಷದ ಹಿಂದೆ ಒಬ್ಬ ಸೀರಿಯಲ್ ಕಿಲ್ಲರ್ ಇದ್ದ, ಆದ್ರೆ ಅವನು ಈಗ ಸತ್ತೋಗಿದ್ದಾನೆ. ಆ ಸೀರಿಯಲ್ ಕಿಲ್ಲರ್ ಕೊಲೆ ಮಾಡಿದ್ದ ಒಂದು ಹುಡುಗಿಯ ಫೋಟೋ ತೋರಿಸಿ 2 ಫೋಟೋ ನೋಡಿ 20 ವರ್ಷದ ಹಿಂದೆ ಕೊಲೆ ಮಾಡಿ ಡಿಸ್ಪ್ಲೇ ಮಾಡಿರೋ ತರಾನೇ ನಿನ್ನೆ ನಡೆದಿರೋ ಕೊಲೆಯಲ್ಲೂ ಡಿಸ್ಪ್ಲೇ ಆಗಿದೆ. ಸೊ ಯಾರೋ ಕಾಪಿ ಕ್ಯಾಟ್ ಕಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ 20 ವರ್ಷದ ಹಿಂದೆ ಒಬ್ಬ ಸೀರಿಯಲ್ ಕಿಲ್ಲರ್ ಇದ್ದ, ಅವನ್ ಮಾಡ್ತಿದ್ದ ಕೊಲೆಗಳಿಂದ ಇನ್ಸ್ಪೈರ್ ಆಗಿ ಈಗ ಇನ್ನೊಬ್ಬ ಅದೇ ತರ ಸೇಮ್ ಸ್ಟೈಲ್ ನಲ್ಲಿ ಕೊಲೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಇನ್ಮುಂದೆ ಕೂಡ ಕೊಲೆಗಳು ನಡೆಯುತ್ತೆ ಅಂತ. ಹೆಲೆನ್ ಆನ್ಲೈನ್ ನಲ್ಲಿ ಬ್ರೌಸ್ ಮಾಡ್ತಾ ಇರುವಾಗ ಇವಳಿಗೆ ಒಂದು ವಿಡಿಯೋ ಕ್ಲಿಪ್ ಬರುತ್ತೆ. ಆ ವಿಡಿಯೋ ಕ್ಲಿಪ್ ಏನಂದ್ರೆ, ನಿನ್ನೆ ಒಬ್ಳು ಲೇಡಿ ಸತ್ತೋದ್ಲು ಅಲ್ವಾ, ಅವಳು ಫೋಟೋ ತೆಗೆದು ಗೇಲಿ ಮಾಡೋ ತರ ಆನಿಮೇಷನ್ ಮಾಡಿದ್ದಾರೆ. ಇನ್ನೊಂದು ಕಡೆ ಬೀಚ್ ಹತ್ರ ಒಂದು ಪಾರ್ಟಿ ನಡೀತಾ ಇದೆ, ಅಲ್ಲೊಂದು ಹುಡುಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅವಳ ಮುಖಕ್ಕೆ ತಲೆ ಬುರುಡೆ ಫಿಕ್ಸ್ ಮಾಡಿ ಇವಳೇ ನೆಕ್ಸ್ಟ್ ಟಾರ್ಗೆಟ್ ಅಂತ ಒಂದು ವಿಡಿಯೋ ಕ್ಲಿಪ್ ರೆಕಾರ್ಡ್ ಮಾಡಿ ಹೆಲೆನ್ಗೆ ಕಳಿಸಿದ್ದಾನೆ ಆ ಸೀರಿಯಲ್ ಕಿಲ್ಲರ್. ಪೊಲೀಸರಿಗೆ ವಿಷಯ ಹೇಳ್ತಾಳೆ, ಅವರು ಕೂಡ ಆ ಕ್ಲಿಪ್ ನೋಡ್ತಾರೆ. ಅವ್ನ್ ಯಾಕೆ ನನ್ಗೆ ಈ ಕ್ಲಿಪ್ ಕಳಿಸಿದ್ದಾನೆ, ನೀವು ಸುಮ್ನೆ ನನ್ನ ಈ ಕೇಸ್ ನಲ್ಲಿ ಇನ್ವಾಲ್ವ್ ಮಾಡಿ ನನ್ನ ಡೇಂಜರ್ ನಲ್ಲಿ ಸಿಕ್ಸಿದ್ದೀರಾ ಅಂತ ಹೆಲೆನ್ ಗರಂ ಆಗಿದ್ದಾಳೆ. ನನ್ಗೆ ಈ ವಿಡಿಯೋ ಸೆಂಡ್ ಮಾಡಿದ್ದಾನೆ ಅಂದ್ರೆ ಮುಂದೊಂದು ದಿನ ನನ್ ಮನೆಗೆ ಬರ್ಬೋದು ಅಂತ. ಅದಕ್ಕೆ ಎಂಜೆ ಹೇಳ್ತಾಳೆ, ಇವತ್ತು ನಿಮ್ ಸೆಕ್ಯೂರಿಟಿಗೋಸ್ಕರ ಗೇಟ್ಸ್ ನ ಇಲ್ಲೇ ಬಿಟ್ಟು ಹೋಗ್ತೀನಿ, ಡೇ ಟೈಮ್ ನಲ್ಲಿ ಕೂಡ ಇನ್ನೊಬ್ರನ್ನ ಅರೇಂಜ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಆ ಸೀರಿಯಲ್ ಕಿಲ್ಲರ್ ನ ತೋರಿಸ್ತಾರೆ. ಆ ಬೀಚ್ ಪಾರ್ಟಿಯಲ್ಲಿ ಇದ್ದ ಹುಡುಗಿನ ಕಟ್ಟಾಕಿ ಅವಳಿಗೆ ಟಾರ್ಚರ್ ಮಾಡ್ತಾ ಇದ್ದಾನೆ. ಕಟ್ ಮಾಡಿದ್ರೆ ಅದೇ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಸಾಯಿಸಿದ ನಂತರ ಬೆಟ್ಟದ ತುದಿಯಲ್ಲಿ ಬಾಡಿನ ಡಿಸ್ಪ್ಲೇ ಮಾಡಿದ್ದಾನೆ. ಪಕ್ಕದಲ್ಲೇ ನೋ ಡಂಪಿಂಗ್ ಅಂತ ಇದೆ, ಅಂದ್ರೆ ಇಲ್ಲಿ ಕಸ ಹಾಕ್ಬೇಡಿ ಅಂತ ಒಂದು ಬೋರ್ಡ್ ಇದೆ. ಡೆಡ್ ಬಾಡಿನ ಕಸದ ತರಾನೇ ಬಿಸಾಡಿ ಹೋಗಿದ್ದಾನೆ. ಪೊಲೀಸರಿಗೆ ಯಾವುದೇ ಕ್ಲೂ ಸಿಗೋದಿಲ್ಲ. ಈಗ ಎಂಜೆ ನೇರವಾಗಿ ಹೆಲೆನ್ ಮನೆಗೆ ಬರ್ತಾಳೆ. ಆಲ್ರೆಡಿ ನಡೆದಿರೋ ಕೊಲೆ ಕೇಸ್ ನಲ್ಲಿ ಯಾವುದೇ ಕ್ಲೂ ಸಿಕ್ಕಿಲ್ಲ, ಅಷ್ಟರಲ್ಲಿ ಇನ್ನೊಂದು ಕೊಲೆ ನಡೆದಿದೆ ಅಂತ. ಅದೇ ಟೈಮ್ ನಲ್ಲಿ ಇವಳಿಗೆ ಒಂದು ಕಾಲ್ ಬರುತ್ತೆ. ರೀಸೆಂಟ್ಲಿ ನಡೆದಿರೋ ಕೊಲೆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿ ಹೆಲೆನ್ಗೆ ಹೇಳ್ತಾಳೆ, ಆಕ್ಚುಲಿ ಫಸ್ಟ್ ಕೊಲೆ ಹಾಗೂ ಈಗ ನಡೆದಿರೋ ಕೊಲೆಗೆ ತುಂಬಾ ಡಿಫ್ರೆನ್ಸ್ ಇದೆ. 2 ಕೊಲೆಯನ್ನ ಮಾಡಿರೋದು ಒಂದೇ ವ್ಯಕ್ತಿ ಅಲ್ಲ, ಯಾಕಂದ್ರೆ ಈ ಸಲ ವಿಕ್ಟಿಮ್ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ. ಸೊ ಹಾಗಾದ್ರೆ ಈ ಕೊಲೆ ಮಾಡಿರೋದು ಬೇರೆ ವ್ಯಕ್ತಿ ಅಂತ. ಆಗ ಹೆಲೆನ್, ಸರಿ ಆ ಹುಡುಗಿನ ಹೇಗ್ ಸಾಯಿಸಿದ್ದಾನೆ ಡೀಟೇಲ್ಸ್ ಹೇಳಿ ಅಂತ ಇವಳು ಹೇಳೋದಕ್ಕೆ ಶುರು ಮಾಡ್ತಾಳೆ. ಆ ಹುಡುಗಿ ಡೆಡ್ ಬಾಡಿ ಇದ್ದ ಸ್ಪಾಟ್ ನಲ್ಲಿ ಇಲ್ಲಿ ಕಸ ಹಾಕ್ಬೇಡಿ ಅಂತ ಬೋರ್ಡ್ ಇತ್ತ. ಇದೆಲ್ಲ ಇವಳಿಗೆ ಹೇಗ್ ಗೊತ್ತು ಅಂತ ನೋಡೋದಾದ್ರೆ ಇವಳ ಹತ್ರ ಒಂದು ಡೇಟಾ ಬೇಸ್ ಇದೆ. ಯಾವ ಸೀರಿಯಲ್ ಕಿಲ್ಲರ್ ಯಾವ ದಿನ ಯಾವ ಪ್ಲೇಸ್ ಹೇಗ್ ಸಾಯಿಸಿದ್ರು ಅಂತ ಎಲ್ಲಾ ಡೀಟೇಲ್ಸ್ ಇದೆ. ಹಾಗೇನೆ ಈಗ ನಡೀತಾ ಇರೋ ಕೊಲೆಗಳು ಹಾಗೂ ಕೆಲವು ವರ್ಷಗಳ ಹಿಂದೆ ನಡೆದಿರೋ ಕೊಲೆಗಳಿಗೆ ಕಂಪೇರ್ ಮಾಡಿದಾಗ ಯಾವುದೋ ಒಂದು ಕೊಲೆ ಜೊತೆ ಮ್ಯಾಚ್ ಆಗಿ ಆ ಸೀರಿಯಲ್ ಕಿಲ್ಲರ್ ಹೆಸರು ಗೊತ್ತಾಗಿತ್ತು. 10 ವರ್ಷದ ಹಿಂದೆ ಒಂದು ಕೊಲೆ ನಡೆದಿರುತ್ತೆ. 2 ಸೀರಿಯಲ್ ಕಿಲ್ಲರ್ ಸೇರಿ ಕೊಲೆ ಮಾಡಿರ್ತಾರೆ. ಅದೇ ತರ ಈ ಸಲ ಕೂಡ ನಡೆದಿದೆ. ಆಕ್ಚುಲಿ ಈ ಕೊಲೆ ಮಾಡಿದ್ದು ಕೂಡ ಇದಕ್ಕೂ ಮುಂಚೆ ಬಾತ್ ಟಬ್ ನಲ್ಲಿ ಕೊಲೆ ಮಾಡಿದ್ದ ಅಲ್ವಾ, ಅದೇ ಕಿಲ್ಲರ್. ಯಾಕಂದ್ರೆ ಇವನೊಬ್ಬ ಕಾಪಿ ಕ್ಯಾಟ್ ಕಿಲ್ಲರ್. ಇವನ್ ಯಾವುದೇ ಓನ್ ಟೆಕ್ನಿಕ್ ಯೂಸ್ ಮಾಡೋದಿಲ್ಲ. 20 ವರ್ಷದ ಹಿಂದೆ ಒಬ್ಬ ಸೀರಿಯಲ್ ಕಿಲ್ಲರ್ ಕೊಲೆ ಮಾಡಿರ್ತಾನೆ. ಅದೇ ಸೇಮ್ ಮೆಥಡ್ ನಲ್ಲೇ ಫಸ್ಟ್ 2 ಕೊಲೆ ಮಾಡಿದ್ದಾನೆ. 3ನೇ ಕೊಲೆ 10 ವರ್ಷದ ಹಿಂದೆ ಒಬ್ಬ ಸೀರಿಯಲ್ ಕಿಲ್ಲರ್ ಮಾಡಿದ್ದ ಕೊಲೆ ತರನೇ ಮಾಡಿರ್ತಾನೆ. ಬೇರೆ ಬೇರೆ ಸೀರಿಯಲ್ ಕಿಲ್ಲರ್ಸ್ ಯಾವ ರೀತಿ ಕೊಲೆ ಮಾಡಿರ್ತಾರೋ ಅದೇ ಸೇಮ್ ಮೆಥಡ್ ಇವನು ಕೂಡ ಯೂಸ್ ಮಾಡ್ತಾನೆ. ಕಟ್ ಮಾಡಿದ್ರೆ ಒಂದು ಲೇಡಿ ಪೆಟ್ರೋಲ್ ಬಂಕ್ ನಲ್ಲಿ ಇದ್ದಾರೆ. ಆಗ ಅದೇ ಕಾಪಿ ಕ್ಯಾಟ್ ಕಿಲ್ಲರ್ ಬರ್ತಾನೆ. ಅವಳ ಹತ್ರ ಯಾವುದೋ ಅಡ್ರೆಸ್ ಕೇಳೋ ತರ ಡ್ರಾಮಾ ಮಾಡ್ತಾನೆ. ಕಟ್ ಮಾಡಿದ್ರೆ ಅದೇ ಲೇಡಿನ ಕೊಲೆ ಮಾಡಿದ್ದಾನೆ. ಅವಳ ಕತ್ತಿನ ಭಾಗಕ್ಕೆ ಶೂಟ್ ಮಾಡಿ ಶಬ್ದ ಹೊರಗಡೆ ಕೇಳಬಾರ್ದು ಅಂತ ಕಾರ್ನಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿರ್ತಾನೆ. ಗೇಟ್ಸ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಹೆಲೆನ್. ಈಗ ನಡೆದಿರೋ ಕೊಲೆ ಬಗ್ಗೆ ಗೊತ್ತಾಯ್ತು. ಪೆಟ್ರೋಲ್ ಬಂಕ್ ನ ಪಕ್ಕದಲ್ಲೇ ಕೊಲೆ ನಡೆದಿದೆ ಅಲ್ವಾ ಅಂತ ಕೇಳ್ತಾಳೆ. ಹೌದು ಅಂತ ಗೇಟ್ಸ್ ಹೇಳ್ತಾನೆ. ನೀವು ಕ್ರೈಮ್ ಸೀನ್ಗೆ ಬಂದಾಗ ಯಾವ್ದಾದ್ರು ಸಾಂಗ್ ಪ್ಲೇ ಆಗ್ತಾ ಇತ್ತಾ ಅಂತ ಕೇಳ್ತಾಳೆ. ಆಗ ಫಸ್ಟ್ ಕ್ರೈಮ್ ಸೀನ್ಗೆ ಬಂದಿದ್ದ ಆಫೀಸರ್ ಹತ್ರ ಕೇಳ್ತಾನೆ, ಯಾವ್ದಾದ್ರು ಸಾಂಗ್ ಪ್ಲೇ ಆಗ್ತಿತ್ತಾ ಅಂತ. ಸೊ ಸಾಂಗ್ ಪ್ಲೇ ಆಗ್ತಾ ಇತ್ತು ಅನ್ನೋದು ಕನ್ಫರ್ಮ್ ಆಗುತ್ತೆ. ಹೌದು, ನೀವು ಹೇಳ್ತಿರೋದೆಲ್ಲ ಮ್ಯಾಚ್ ಆಗ್ತಿದೆ. ಅಲ್ಲೊಂದು ಟೆಲಿಫೋನ್ ಬೂತ್ ಇರ್ಬೋದು, ಅಲ್ಲೊಂದು ನೋಟ್ ಇದೆ, ತಗೊಳ್ಳಿ ಅಂತ ಹೆಲೆನ್ ಹೇಳ್ತಾಳೆ. ಇದು ಕೂಡ ಇನ್ನೊಬ್ಬ ಸೀರಿಯಲ್ ಕಿಲ್ಲರ್ ಮಾಡಿದ ಕೊಲೆ ತರಾನೇ ಈ ಕೊಲೆ ಕೂಡ ನಡೆದಿದೆ. ಹೆಲೆನ್ ಹೇಳಿದ ತರಾನೇ ಟೆಲಿಫೋನ್ ಬೂತ್ ನಲ್ಲಿ ಒಂದು ನೋಟ್ ಸಿಗುತ್ತೆ. ಆ ನೋಟ್ ನಲ್ಲಿ ಪೊಲೀಸರಿಗೆ ಆದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ ಅಂತ ಚಾಲೆಂಜ್ ಮಾಡಿದ್ದಾನೆ. ಹೆಲೆನ್ಗೆ ಥ್ರೆಟ್ನಿಂಗ್ ಮಾಡೋ ತರ ಒಂದು ಕವಿತೆ ಬರೆದಿದ್ದಾನೆ. ಸೊ ಹೆಲೆನ್ ಇದ್ದ ಫ್ಲಾಟ್ಗೆ ಸೆಕ್ಯೂರಿಟಿ ಟೈಟ್ ಮಾಡ್ತಾರೆ. ಆಲ್ರೆಡಿ ಡೇ ಟೈಮ್ ನಲ್ಲಿ ಒಬ್ಬ ಪೊಲೀಸ್ ಇದ್ದಾನೆ. ಅವನ್ನ ಈ ಸೀರಿಯಲ್ ಕಿಲ್ಲರ್ ಹೇಗೆ ಡೈವರ್ಟ್ ಮಾಡ್ತಾನೆ ಅಂದ್ರೆ, ಹೊರಗಡೆ ಇರೋ ಪೊಲೀಸ್ ಕಾರ್ ನಲ್ಲಿ ಅಲ್ರಾಮ್ ಶಬ್ದ ಜೋರಾಗಿ ಕೇಳೋ ತರ ಮಾಡ್ತಾನೆ. ಆ ಶಬ್ದ ಕೇಳಿ ಇರಿಟೇಟ್ ಆಗಿದ್ದ ಈ ಪೊಲೀಸ್ ಅದನ್ನ ಆಫ್ ಮಾಡೋದಕ್ಕೆ ಹೋಗ್ತಾನೆ.
ಆ ಗ್ಯಾಪ್ ನಲ್ಲಿ ಹೆಲೆನ್ ಮನೆ ಒಳಗಡೆ ಬರ್ತಾನೆ. ಈ ವಿಷಯ ಹೆಲೆನ್ಗೆ ಕೂಡ ಗೊತ್ತಾಗುತ್ತೆ. ಇವಳಿಗೆ ತುಂಬಾ ಭಯ ಆಗ್ತಿದೆ, ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಆಗಲ್ಲ. ಯಾಕಂದ್ರೆ 13 ತಿಂಗಳಿಂದ ಮನೆ ಒಳಗಡೆನೆ ಇದ್ದಾಳೆ. ಔಟ್ಸೈಡ್ ಹೋಗೋದಕ್ಕೆ ಭಯ ಆಗ್ತಿದೆ, ಯಾಕಂದ್ರೆ ಇವಳಿಗೆ ಒಂದು ರೀತಿಯ ವಿಚಿತ್ರ ಕಾಯಿಲೆ ಇರುತ್ತೆ. ಸೊ ಅದಕ್ಕೆ ಒಂದು ಚಾಕು ತಗೊಂಡು ಹತ್ರ ಬಂದ್ರೆ ಚುಚ್ಬಿಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಪೊಲೀಸ್ ಬರ್ತಿರೋ ಶಬ್ದ ಕೇಳಿ ಮಾಸ್ಕ್ ಹಾಕಿದ್ದ ಆ ಸೀರಿಯಲ್ ಕಿಲ್ಲರ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇವನು ನನ್ನ ಬೆಡ್ರೂಮ್ ನಲ್ಲೇ ಏನೋ ಮಾಡ್ತಿದ್ದ ಅನ್ಸುತ್ತೆ, ಯಾಕಂದ್ರೆ ಕೆಲವು ದಿನಗಳ ಹಿಂದೆ ಒಂದು ಡ್ರೆಸ್ ಇಟ್ಟು ಸ್ನಾನಕ್ಕೆ ಹೋಗಿದ್ದೆ. ರಿಟರ್ನ್ ಬಂದು ನೋಡಿದಾಗ ಬೇರೆ ಡ್ರೆಸ್ ಇತ್ತು. ನಾನು ಅನ್ಕೊಂಡಿದ್ದೆ ನಾನು ತುಂಬಾ ಜಾಸ್ತಿ ಟ್ಯಾಬ್ಲೆಟ್ ತಗೋತಾ ಇರೋದ್ರಿಂದ ಈ ರೀತಿ ಆಗ್ತಿದೆ ಅಂತ. ಆದ್ರೆ ಈಗ ಅವನು 2ನೇ ಸಲ ನನ್ನ ಬೆಡ್ರೂಮ್ಗೆ ಬಂದಿದ್ದಾನೆ. ನನ್ಗೆ ತುಂಬಾ ಭಯ ಆಗ್ತಿದೆ ಅಂತ ಗೇಟ್ಸ್ ಹತ್ರ ಹೇಳ್ತಾಳೆ. ಕಟ್ ಮಾಡಿದ್ರೆ ಈಗ ರೀಸೆಂಟ್ಲಿ ಸತ್ತೋಗಿದ್ದ ಲೇಡಿ ಕಾರ್ ನಲ್ಲಿ ಒಂದು ಸಾಂಗ್ ಪ್ಲೇ ಆಗಿತ್ತು ಅಲ್ವಾ, ಆ ಸಾಂಗ್ ನ ಈಗ ಪೊಲೀಸರು ಕೇಳ್ತಾ ಇದ್ದಾರೆ. ಈ ಕೇಸ್ ನಲ್ಲಿ ಇದುವರೆಗೂ ಏನಾದ್ರೂ ಲೀಡ್ ಸಿಕ್ಕಿದ್ಯಾ ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ಕಮಿಷನರ್ ಕ್ಲಾಸ್ ತಗೋತಾ ಇದ್ದಾರೆ, ಯಾಕಂದ್ರೆ ಇಲ್ಲಿ ನಡೀತಾ ಇರೋ ಎಲ್ಲಾ ವಿಷಯನ ಯಾರೋ ಲೀಕ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನ್ಯೂಸ್ ನಲ್ಲಿ ವಿಷಯ ಪ್ರಸಾರ ಆಗ್ತಿದೆ. ಸೊ ಇದನ್ನೆಲ್ಲ ಲೀಕ್ ಮಾಡ್ತಿರೋದು ಹೆಲೆನ್ ಆಗಿರ್ಬೋದು. ಇನ್ಮುಂದೆ ಈ ಕೇಸ್ ಬಗ್ಗೆ ಅವಳ ಜೊತೆ ಯಾವುದೇ ಡಿಸ್ಕಷನ್ ಮಾಡಬೇಡಿ ಅಂತ ಸರಿ ಅಂತ ಹೇಳಿ ಲಾಸ್ಟ್ ಕ್ರೈಮ್ ನಲ್ಲಿ ಸಿಕ್ಕಿದ್ದ ನೋಟ್ ನ ತಂದು ಹೆಲೆನ್ಗೆ ಕೊಟ್ಟು ಇದ್ರಲ್ಲಿ ಏನಾದ್ರೂ ಲೀಡ್ ಸಿಗುತ್ತಾ ನೋಡಿ ಅಂತ. ಈಗ ರಾತ್ರಿ ಆಗಿದೆ. ನಿದ್ದೆ ಮಾಡೋದಕ್ಕೆ ಹೋದಾಗ ಬೆಡ್ ನಲ್ಲಿ ತುಂಬಾ ಇರುವೆಗಳು ಇದೆ. ಬೆಡ್ ಎಲ್ಲ ತೆಗೆದು ಚೆಕ್ ಮಾಡಿದಾಗ ಒಂದು ಬುಕ್ ಇದೆ. ಅದ್ರಲ್ಲಿ ರೀಸೆಂಟ್ಲಿ ಕಾರ್ ನಲ್ಲಿ ಒಂದು ಲೇಡಿಯ ಕೊಲೆ ಆಗಿತ್ತು ಅಲ್ವಾ, ಆ ಲೇಡಿಯ ಬೆರಳನ್ನ ಕಟ್ ಮಾಡಿ ಈ ಬುಕ್ ಒಳಗಡೆ ಇಟ್ಟಿದ್ದಾನೆ. ಸೊ ಈಗ ಪೊಲೀಸರಿಗೆ ಒಂದು ಲೀಡ್ ಸಿಕ್ಕಿದೆ. ಆ ಲೀಡ್ ಏನಂದ್ರೆ ಈ ಬುಕ್ ಅಂಡ್ ಈ ಬುಕ್ ಒಳಗಡೆ ಇರೋ ಬೆರಳು. ಆ ಬೆರಳು ಯಾರ್ದು ಅನ್ನೋದು ಆಲ್ರೆಡಿ ಗೊತ್ತಾಗಿದೆ. ರೀಸೆಂಟ್ಲಿ ಕಾರ್ ನಲ್ಲಿ ಸತ್ತೋಗಿದ್ದ ಲೇಡಿದೇ ಆಗಿರುತ್ತೆ. ಆ ಬುಕ್ ಬರ್ದಿರೋದು ಯಾರು ಅಂತ ನೋಡಿದಾಗ ಹೆಲೆನ್ ನ ಕೊಲ್ಲೋದಕ್ಕೆ ಒಬ್ಬ ಸೀರಿಯಲ್ ಕಿಲ್ಲರ್ ಟ್ರೈ ಮಾಡಿದ್ದ ಅಲ್ವಾ, ಅದೇ ಸೀರಿಯಲ್ ಕಿಲ್ಲರ್ ಜೈಲಿನಲ್ಲಿ ಇದ್ಕೊಂಡೆ ಒಂದು ಬುಕ್ ಬರ್ದು ಕಳಿಸಿರ್ತಾನೆ. ಈ ಬುಕ್ ಬರ್ದಿರೋ ಸೀರಿಯಲ್ ಕಿಲ್ಲರ್ ಅವನೇ ಆಟೋಗ್ರಾಫ್ ಕೂಡ ಹಾಕಿದ್ದಾನೆ. ಸೊ ಹಾಗಾದ್ರೆ ಈ ಬುಕ್ ಬರ್ದಿರೋ ಸೀರಿಯಲ್ ಕಿಲ್ಲರ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಿರಬಹುದು ಅಂತ ಅವನ್ನ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೂರಿಸಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಅವನು ನಾನು ಪೊಲೀಸ್ ಜೊತೆ ಮಾತಾಡಲ್ಲ, ನಾನು ಹೆಲೆನ್ ಜೊತೆ ಮಾತ್ರ ಮಾತಾಡ್ತೀನಿ ಅಂತ. ಹೆಲೆನ್ ಕೂಡ ಒಪ್ಕೊಂಡು ಅವನ ಜೊತೆ ಮಾತಾಡೋದಕ್ಕೆ ರೆಡಿ ಆಗಿದ್ದಾಳೆ. ಈಗ ಇನ್ನೊಂದು ಸತ್ಯ ಹೇಳ್ತಾನೆ. ನನ್ಗೆ ಒಬ್ಬ ಲೆಟರ್ ಬರ್ದು ಕಳಿಸ್ತಾ ಇದ್ದಾನೆ. ನಾನು ಮಾಡ್ತಿದ್ದ ಕೊಲೆಗಳಿಂದ ಇನ್ಸ್ಪೈರ್ ಆಗಿ ನಾನ್ ಮಾಡಿದ ತರಾನೇ ಅವನು ಕೂಡ ಕೊಲೆಗಳನ್ನ ಮಾಡ್ತಾ ಇದ್ದಾನೆ. ನನ್ಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ, ಆದ್ರೆ ಇವನು ಡೈಯಾರ್ಡ್ ಫ್ಯಾನ್. ಅದಕ್ಕೆ ಅವನಿಗೋಸ್ಕರ ನಾನು ಆಟೋಗ್ರಾಫ್ ಹಾಕಿ ಒಂದು ಬುಕ್ ಕಳಿಸಿದ್ದೆ ಅಂತ. ಸರಿ, ಅವನ್ನ ಹಿಡಿಯೋದಕ್ಕೆ ಹೆಲ್ಪ್ ಮಾಡು ಅಂತ ಪೊಲೀಸರು ಕೇಳಿದಾಗ, ನೋಡಿ ನಿಮ್ಗೆ ನಾನು ಯಾವುದೇ ಲೀಡ್ ಕೊಡೋದಿಲ್ಲ, ಹೆಲೆನ್ ಇಂದ ನನ್ಗೆ ಏನೋ ಬೇಕು, ಅವಳು ಒಪ್ಕೊಂಡ್ರೆ ಈ ಕೇಸ್ ನಲ್ಲಿ ಲೀಡ್ ಕೊಡ್ತೀನಿ ಅಂತ. ಪೊಲೀಸರು ಹೆಲೆನ್ಗೆ ಫೋರ್ಸ್ ಮಾಡಿ ಒಪ್ಕೋ ಅಂತ ಹೇಳ್ತಾರೆ. ಹೆಲೆನ್ ಕೂಡ ಒಪ್ಕೊಂಡು ಸರಿ ಏನ್ ಬೇಕು ಅಂತ ಕೇಳಿದಾಗ, ನಿನ್ನ ಇನ್ನರ್ ವೇರ್ ನ ಪಾರ್ಸಲ್ ಮಾಡಿ ನನ್ಗೆ ಕಳ್ಸು ಅಂತ. ಸೊ ಇವನೊಬ್ಬ ಡೇಂಜರಸ್ ಸೈಕೋ ಪ್ಲಸ್ ಸೀರಿಯಲ್ ಕಿಲ್ಲರ್ ಆಗಿರ್ತಾನೆ. ಇವನು ಕೇಸ್ ನಲ್ಲಿ ಲೀಡ್ ಕೊಡ್ತೀನಿ ಅಂತ ಹೇಳಿದ್ರಿಂದ ಸರಿ ಕಳಿಸ್ತೀನಿ. ಆ ಲೀಡ್ ಏನು ಅಂತ ಕೇಳ್ತಾಳೆ. ಈ ಜೈಲಿನಿಂದ ರೀಸೆಂಟ್ಲಿ ಒಬ್ಬ ಪರೋಲ್ ನಲ್ಲಿ ಹೊರಗಡೆ ಬರ್ತಾನೆ. ಅವನ್ ಕೈಯಲ್ಲಿ ನಾನೇನೋ ಕೊಟ್ಟಿದ್ದೀನಿ, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಗ ಕಾಪಿ ಕ್ಯಾಟ್ ಕಿಲ್ಲಿಂಗ್ ಮಾಡ್ತಿರೋ ವ್ಯಕ್ತಿ ಬರ್ತಾನೆ. ಈ ಎಲ್ಲ ಡೀಟೇಲ್ಸ್ ಇವನು ಹೇಳಿದ್ರಿಂದ ಅವರಿಬ್ರು ಮೀಟ್ ಆಗೋ ಟೈಮ್ ನಲ್ಲಿ ನಾವಲ್ಲಿ ಇರ್ಬೇಕು ಅಂತ ಪೊಲೀಸರು ಡಿಸೈಡ್ ಮಾಡ್ತಾರೆ. ಕಟ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಡೌಟ್ ಇರೋ ತುಂಬಾ ಜನರನ್ನ ಕರೆಸಿ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಆಗ ಅಲ್ಲಿ ತುಂಬಾ ಗಲಾಟೆ ಆಗ್ತಿದೆ. ಅದ್ರಲ್ಲಿ ಒಬ್ಬನ ಕೈಗೆ ಹ್ಯಾಂಡ್ ಕಫ್ ಹಾಕಿ ಗೊತ್ತಿಲ್ಲದ ಡ್ರಾವರ್ ಓಪನ್ ಮಾಡಿ ಹೋಗಿದ್ದಾನೆ ಈ ನಿಕೋಲೆಟ್. ಆಗ ಇವನು ಆ ಡ್ರಾವರ್ ನಲ್ಲಿ ಇದ್ದ ಗನ್ ತಗೊಂಡು ಪಾಕೆಟ್ ನಲ್ಲಿ ಇಟ್ಕೊಳ್ತಾನೆ. ಕಟ್ ಮಾಡಿದ್ರೆ ಹೆಲೆನ್ ಮನೆಯಲ್ಲಿದ್ದ ಮೇಡ್, ಅವನೊಬ್ಬ ಗೇ ಅಲ್ವಾ, ಅವನಿಗೆ ಒಬ್ಬ ಲವರ್ ಇರ್ತಾನೆ. ಅವನ್ ಜೊತೆ ಒಂದು ಪಾರ್ಟಿಗೆ ಹೋಗ್ತಾರೆ. ಈ ಕಡೆ ಸ್ಟೇಷನ್ ನಲ್ಲಿ ಗೇಟ್ಸ್ ಹ್ಯಾಂಡ್ ಕಫ್ ಹಾಕಿದ್ದ ವ್ಯಕ್ತಿಗೆ ಫುಡ್ ಕೊಡೋದಕ್ಕೆ ಫುಡ್ ತಿನ್ಲಿ ಅಂತ ಹ್ಯಾಂಡ್ ಕಫ್ ರಿಮೂವ್ ಮಾಡ್ತಾನೆ. ಅವನು ಆಲ್ರೆಡಿ ಗನ್ ತಗೊಂಡಿದ್ದ ಅಲ್ವಾ, ಅದೇ ಗನ್ನಿಂದ ಗೇಟ್ಸ್ಗೆ ಏಮ್ ಮಾಡ್ತಾನೆ, ನನ್ನನ್ನ ಬಿಟ್ಬಿಡಿ ಇಲ್ಲ ಅಂದ್ರೆ ಶೂಟ್ ಮಾಡ್ತೀನಿ ಅಂತ. ಆಕ್ಚುಲಿ ಇವನ್ಗೆ ಇಂಗ್ಲಿಷ್ ಬರಲ್ಲ, ಇವನ್ ಮಾತಾಡ್ತಿರೋ ಲ್ಯಾಂಗ್ವೇಜ್ ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಇದನ್ನ ಸ್ಟೇಷನ್ಗೆ ಬರ್ತಿದ್ದ ಎಂಜೆ ನೋಡ್ತಾಳೆ. ತಕ್ಷಣ ಗನ್ ತೆಗೆದು ಥ್ರೆಟ್ನಿಂಗ್ ಮಾಡ್ತಿದ್ದ ವ್ಯಕ್ತಿಯ ಶೋಲ್ಡರ್ಗೆ ಶೂಟ್ ಮಾಡ್ತಾಳೆ. ಗೇಟ್ಸ್ ಅಪಾಯದಿಂದ ಪಾರಾಗ್ಬಿಟ್ಟ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಎಂಜೆ ಶೋಲ್ಡರ್ಗೆ ಶೂಟ್ ಮಾಡಿ ಸುಮ್ನಾಗಿದ್ರಿಂದ ಕೆಳಗಡೆ ಬಿದ್ದಿದ್ದ ವ್ಯಕ್ತಿ ಮತ್ತೆ ಗನ್ ತೆಗೆದು ಗೇಟ್ಸ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈ ಇನ್ಸಿಡೆಂಟ್ ಇಂದ ಎಂಜೆ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ನಿಕೋಲೆಟ್ ಹೇಳ್ತಾನೆ, ನೀನು ಗೇಟ್ಸ್ ನ ಲವ್ ಮಾಡ್ತಿದ್ಯಾ ಅಂತ ಅನ್ಕೊಂಡಿದ್ದೆ, ನಿನ್ ಜೊತೆ ಅವನು ಕ್ಲೋಸ್ ಆಗ್ತಿರೋದ್ರಿಂದ ಅವ್ನು ಸತ್ತೋದ್ರೆ ಒಳ್ಳೇದು ಅಂತ ಅನ್ಕೊಳ್ತಿದ್ದೆ, ಆದ್ರೆ ಈಗ ನನ್ಗೆ ತುಂಬಾ ಬೇಜಾರಾಗ್ತಿದೆ ಅಂತ. ಆಕ್ಚುಲಿ ನಿಕೋಲೆಟ್ ಡ್ರಾವರ್ ಓಪನ್ ಮಾಡಿ ಅವನ್ ಗನ್ ನಲ್ಲಿ ಇಟ್ಟಿದ್ರಿಂದ ಇಷ್ಟೆಲ್ಲ ನಡೆದೋಯ್ತು. ಅದಕ್ಕೆ ನಿಕೋಲೆಟ್ ನ ಕೆಲ್ಸದಿಂದ ರಿಮೂವ್ ಮಾಡ್ತಾರೆ. ನೆಕ್ಸ್ಟ್ ಡೇ ಗೇಟ್ಸ್ ತೀರ್ ಹೋದ ವಿಷಯ ಹೆಲೆನ್ಗೆ ಹೇಳ್ತಾಳೆ. ಇದರಿಂದ ಹೆಲೆನ್ಗೆ ತುಂಬಾ ಬೇಜಾರಾಗುತ್ತೆ. ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ.
ಅದ್ರಲ್ಲಿ ಕೆಲವು ತಿಂಗಳುಗಳ ಹಿಂದೆ ಇವಳು ಸ್ಪೀಚ್ ಮಾಡಿದ್ಲು ಅಲ್ವಾ ಈ ಸೀರಿಯಲ್ ಕಿಲ್ಲರ್ಸ್ ಬಗ್ಗೆ, ಅದನ್ನೇ ರೆಕಾರ್ಡ್ ಮಾಡಿ ಆ ಸೀರಿಯಲ್ ಕಿಲ್ಲರ್ ಕಳಿಸಿದ್ದಾನೆ. ಒಂದು ಪಾರ್ಟಿಯಲ್ಲಿ ಇದ್ಕೊಂಡೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಅವನ್ ಕೈಯಲ್ಲಿ 2 ಜ್ಯೂಸ್ ಇದೆ, ಅದನ್ನ ತಗೊಂಡೋಗಿ ಹೆಲೆನ್ ಮನೆಯಲ್ಲಿ ಮೇಡ್ ಆಗಿದ್ದವನಿಗೆ ಹಾಗೂ ಅವನ್ ಲವ್ವರ್ಗೆ ಕೊಡ್ತಾನೆ. ಅದ್ರಲ್ಲಿ ಏನೋ ಮೆಡಿಸನ್ ಮಿಕ್ಸ್ ಮಾಡಿದ್ದಾನೆ. ಈ ಕಡೆ ಹೆಲೆನ್ ಆ ಸೀರಿಯಲ್ ಕಿಲ್ಲರ್ ಕಳಿಸಿದ್ದ ಸ್ಪೀಚ್ ರೆಕಾರ್ಡ್ ಇಂದ ಆ ಸ್ಪೀಚ್ ನ ಇವಳು ಯಾವಾಗ ಮಾಡಿದ್ಲು ಅನ್ನೋದನ್ನ ಕಂಡು ಹಿಡಿದು ಇವಳು ಮಾತಾಡಿದ್ದ ಸ್ಕ್ರಿಪ್ಟ್ ಅನ್ನ ಕಂಪ್ಯೂಟರ್ ನಲ್ಲಿ ಸ್ಟೋರ್ ಮಾಡಿರ್ತಾಳೆ. ಆ ಸ್ಪೀಚ್ ನಲ್ಲಿ ಅವಳು ತುಂಬಾ ಜನ ಸೀರಿಯಲ್ ಕಿಲ್ಲರ್ಸ್ ಬಗ್ಗೆ ಮಾತಾಡಿರ್ತಾಳೆ. ಅದ್ರಲ್ಲಿ ಅವಳು ಯಾರೆಲ್ಲ ಸೀರಿಯಲ್ ಕಿಲ್ಲರ್ಸ್ ಹೆಸರನ್ನ ಮೆನ್ಷನ್ ಮಾಡಿದ್ಲೋ ಅವ್ರು ಮಾಡ್ತಿದ್ದ ಕೊಲೆಗಳ ತರಾನೇ ಈಗ ಕೊಲೆಗಳು ನಡೀತಾ ಇದೆ. ಫಸ್ಟ್ 20 ವರ್ಷದ ಹಿಂದೆ ಕೊಲೆ ಮಾಡಿದ್ದ ಸೀರಿಯಲ್ ಕಿಲ್ಲರ್ ಹೆಸರನ್ನ ಹೇಳಿರ್ತಾಳೆ. ಅವನ್ ಸ್ಟೈಲ್ ನಲ್ಲೇ ಫಸ್ಟ್ ಮರ್ಡರ್ ನಡೆದಿತ್ತು. ಎರಡನೆಯದು 10 ವರ್ಷದ ಹಿಂದೆ ಕೊಲೆ ಮಾಡ್ತಿದ್ದ ಸೀರಿಯಲ್ ಕಿಲ್ಲರ್ ಹೆಸರನ್ನ ಮೆನ್ಷನ್ ಮಾಡಿದ್ಲು. ಅವನ್ ಸ್ಟೈಲ್ ನಲ್ಲೇ ಎರಡನೇ ಕೊಲೆ ನಡೆದಿತ್ತು. ಸೊ ಇವಳು ಸ್ಪೀಚ್ ನಲ್ಲಿ ಮೆನ್ಷನ್ ಮಾಡಿದ್ದ ಸೀರಿಯಲ್ ಕಿಲ್ಲರ್ಸ್ ಯಾವ ಸ್ಟೈಲ್ ನಲ್ಲಿ ಕೊಲೆ ಮಾಡಿ ಬಾಡಿನ ಡಿಸ್ಪ್ಲೇ ಮಾಡ್ತಿದ್ರೋ ಅದೇ ತರನೇ ಈಗ ನಡೀತಾ ಇರೋ ಕೊಲೆಗಳು ಕೂಡ ಇದೆ. ಸೊ ಈಗ ಅದರ ಪ್ರಕಾರ ನೋಡೋದಾದ್ರೆ ಈಗ ಬಾಕಿ ಇರೋದು 2 ಸೀರಿಯಲ್ ಕಿಲ್ಲರ್ಸ್ ಮಾತ್ರ. ಅದ್ರಲ್ಲಿ ಒಬ್ಬ ಹಳೆ ಬಿಲ್ಡಿಂಗ್ ನಲ್ಲಿ ಒಬ್ಬನ್ ತಲೆಗೆ ಕವರ್ ಹಾಕಿ ಅವನ್ ತಲೆನ ಜಜ್ಜಿ ಬ್ರೂಟಲ್ ಆಗಿ ಕೊಂದಿರ್ತಾನೆ. ಸೊ ಅದೇ ತರನೇ ಈಗ ನೆಕ್ಸ್ಟ್ ಮರ್ಡರ್ ನಡೆಯುತ್ತೆ ಅನ್ನೋದು ಇವ್ರಿಗೆ ಗೊತ್ತಾಗಿದೆ. ಫಸ್ಟ್ ಅವನ್ನ ಸೇವ್ ಮಾಡಿ ಅಂತ ಹೆಲೆನ್ ಹೇಳ್ತಾಳೆ. ಇವ್ರು ಗೆಸ್ ಮಾಡಿದ ತರಾನೇ ಅದೇ ಬಿಲ್ಡಿಂಗ್ ನಲ್ಲಿ ಆ ಸೀರಿಯಲ್ ಕಿಲ್ಲರ್ ಹೇಗ್ ಕೊಲೆ ಮಾಡಿದ್ನೋ ಅದೇ ಸ್ಟೈಲ್ ನಲ್ಲೇ ಈ ಹೊಸ ಸೀರಿಯಲ್ ಕಿಲ್ಲರ್ ಕೂಡ ಕೊಲೆ ಮಾಡಿದ್ದಾನೆ. ವಿಕ್ಟಿಮ್ ಯಾರಂದ್ರೆ ಹೆಲೆನ್ ಮನೆಯಲ್ಲಿ ಮೇಡ್ ಆಗಿದ್ದ ವ್ಯಕ್ತಿ. ಪೊಲೀಸ್ ಹೋಗಿ ನೋಡೋ ಅಷ್ಟ್ರಲ್ಲಿ ಅವನು ಸತ್ತೋಗಿದ್ದಾನೆ. ಹಳೆ ಸೀರಿಯಲ್ ಕಿಲ್ಲರ್ ಏನ್ ಮಾಡಿರ್ತಾನೆ ಅಂದ್ರೆ ವಿಕ್ಟಿಮ್ ನ ಕೊಲೆ ಮಾಡಿದ ನಂತರ ಅವ್ರ ತಲೆನ ಕಟ್ ಮಾಡಿ ಬೇರೆ ಕಡೆ ಇಟ್ಟು ಬಾಡಿನ ನೀರ್ನಲ್ಲಿ ಬಿಸಾಡಿರ್ತಾನೆ. ಅದೇ ತರನೇ ಈ ಕೊಲೆ ಕೂಡ ನಡೆದಿದೆ. ಈ ವಿಷಯ ಗೊತ್ತಾಗಿ ಹೆಲೆನ್ಗೆ ತುಂಬಾ ಹರ್ಟ್ ಆಗುತ್ತೆ. ಸೊ ಈಗ ಹೆಲೆನ್ ಸ್ಪೀಚ್ ನಲ್ಲಿ ಮೆನ್ಷನ್ ಮಾಡಿದ್ದ ಸೀರಿಯಲ್ ಕಿಲ್ಲರ್ಸ್ ಹೆಸರಿನಲ್ಲಿ ಉಳಿದಿರೋದು ಒಬ್ಬ ಮಾತ್ರ. ಆ ಸೀರಿಯಲ್ ಕಿಲ್ಲರ್ ಬೇರೆ ಯಾರು ಅಲ್ಲ, ಹೆಲೆನ್ ನ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿ ಈಗ ಜೈಲಿನಲ್ಲಿ ಇದ್ದಾನೆ ಅಲ್ವಾ, ಅದೇ ಸೀರಿಯಲ್ ಕಿಲ್ಲರ್. ಅವನ್ ಹೆಸರನ್ನ ಕೊನೆಯದಾಗಿ ಆ ಮೀಟಿಂಗ್ ನಲ್ಲಿ ಹೇಳಿರ್ತಾಳೆ. ಅವನ್ ಸ್ಟೈಲ್ ನಲ್ಲೇ ನೆಕ್ಸ್ಟ್ ಮರ್ಡರ್ ನಡೆಯುತ್ತೆ ಅನ್ನೋದು ಇವ್ರಿಗೆ ಕನ್ಫರ್ಮ್ ಆಗಿದೆ. ಎಂಜೆ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡು ಆಪರೇಷನ್ ಗೆ ರೆಡಿ ಆಗ್ತಾ ಇದ್ದಾಳೆ. ಆಕ್ಚುಲಿ ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದೇನಂದ್ರೆ ಹೆಲೆನ್ ಮನೆಯಲ್ಲಿ ಮೇಡ್ ಆಗಿದ್ದ ವ್ಯಕ್ತಿಗೆ ಒಬ್ಬ ಲವರ್ ಇರ್ತಾನೆ ಅಲ್ವಾ, ಅವನ್ಗೆ ಆ ಸೀರಿಯಲ್ ಕಿಲ್ಲರ್ ಏನು ಮಾಡಿಲ್ಲ, ಮೇಡ್ ನ ಮಾತ್ರ ಸಾಯಿಸಿರ್ತಾನೆ. ಸೊ ಅವನು ನಾನು ಸೀರಿಯಲ್ ಕಿಲ್ಲರ್ ನ ನೋಡ್ದೆ, ನಮ್ಗೆ ಅವನು ಡ್ರಿಂಕ್ಸ್ ಕೊಟ್ಟ, ಆ ಡ್ರಿಂಕ್ಸ್ ಕುಡ್ದಾದ್ಮೇಲೆ ನಾವು ಅನ್ಕಾನ್ಶಿಯಸ್ ಆಗ್ಬಿಟ್ವಿ. ನನ್ಗೆ ಎಚ್ಚರಿಕೆ ಆದಾಗ ನನ್ ಲವರ್ ಮಿಸ್ಸಿಂಗ್ ಅಂತ. ಸೊ ಹಾಗಾದ್ರೆ ಡ್ರಿಂಕ್ಸ್ ಕೊಟ್ಟಿದ್ದ ವ್ಯಕ್ತಿ ಯಾರು? ಇವ್ರ ಹತ್ರ ಸಸ್ಪೆಕ್ಟ್ ಗಳ ಫೋಟೋ ಇರುತ್ತೆ. ಅದನ್ನ ತೋರಿಸಿದಾಗ ಈಗ ಹೊಸದಾಗಿ ಕೊಲೆ ಮಾಡ್ತಿರೋ ಸೀರಿಯಲ್ ಕಿಲ್ಲರ್ ನ ಫೋಟೋ ಕೂಡ ಇದೆ. ಇವನೇ ಅದು ಅಂತ ಹೇಳ್ತಾನೆ. ಸೊ ಈಗ ಆ ಸೀರಿಯಲ್ ಕಿಲ್ಲರ್ ನ ಮನೆ ಇರೋ ಜಾಗ ಗೊತ್ತಾಗುತ್ತೆ. ಅಲ್ಲಿಗೆ ಹೋದಾಗ ಆ ಮನೆಗೆ ಬೆಂಕಿ ಹಚ್ಚಿದ್ದಾನೆ. ಸೊ ಮನೆಗೆ ಬೆಂಕಿ ಹಚ್ಚಿ ಆ ಸೀರಿಯಲ್ ಕಿಲ್ಲರ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನೆಕ್ಸ್ಟ್ ಹೆಲೆನ್ ಮನೆಯಲ್ಲಿ ಪ್ರೊಟೆಕ್ಷನ್ ಗೆ ಇದ್ದ ಪೊಲೀಸರು ಡೋರ್ ನಾಕ್ ಮಾಡ್ತಾರೆ. ಡೋರ್ ಓಪನ್ ಮಾಡಿದಾಗ ಅಲ್ಲಿದ್ದ ಇಬ್ಬರಲ್ಲಿ ಒಬ್ಬ ಮಾತ್ರ ನಿಜವಾದ ಪೊಲೀಸ್, ಇನ್ನೊಬ್ಬ ಈ ಹೊಸ ಸೀರಿಯಲ್ ಕಿಲ್ಲರ್ ಆಗಿರ್ತಾನೆ. ಪ್ರೊಟೆಕ್ಷನ್ ಗೆ ಇದ್ದ ಪೊಲೀಸ್ ಕತ್ತನ್ನ ಕುಯ್ದು ಸಾಯಿಸಿ ಹೆಲೆನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಎಚ್ಚರಿಕೆಯಾಗಿ ನೋಡಿದ್ರೆ ಮೂವಿ ಸ್ಟಾರ್ಟಿಂಗ್ ಒಂದು ರೆಸ್ಟ್ ರೂಮ್ ನಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಕೊಲ್ಲೋದಕ್ಕೆ ಟ್ರೈ ಮಾಡ್ದ ಅಲ್ವಾ, ಅದೇ ಜಾಗದಲ್ಲೇ ಇದ್ದಾಳೆ. ಅಷ್ಟರಲ್ಲಿ ಹೆಲೆನ್ ನ ಹುಡ್ಕೊಂಡು ಎಂಜೆ ಬರ್ತಾಳೆ. ಅಲ್ಲಿಗೆ ಬಂದಾಗ ಪ್ರೆಸ್ ಪ್ಲೇ ಅಂತ ಒಂದು ಚೀಟಿ ಇದೆ. ಪ್ರೆಸ್ ಮಾಡಿದಾಗ ವಿಡಿಯೋ ಪ್ಲೇ ಆಗುತ್ತೆ. ಇದೇ ಸ್ಪಾಟ್ ನಲ್ಲೇ ಕೊಲೆ ಮಾಡ್ತೀನಿ, ತಾಕತ್ತಿದ್ರೆ ನೀನ್ ಮಾತ್ರ ಬಾ ಅಂತ ಹೇಳ್ತಾನೆ. ಈ ಕಡೆ ಹೆಲೆನ್ ನ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ತರಾನೇ ಹ್ಯಾಂಗ್ ಮಾಡಿದ್ದಾನೆ. ಜೈಲಿನಲ್ಲಿ ಇರೋ ಸೀರಿಯಲ್ ಕಿಲ್ಲರ್ ಯಾವ ರೀತಿ ಸೆಟಪ್ ಮಾಡಿದ್ನೋ ಅದೇ ತರನೇ ಮಾಡಿದ್ದಾನೆ. ಈ ಬಿಲ್ಡಿಂಗ್ ನಲ್ಲಿ ಸೆಕ್ಯೂರಿಟಿ ಆಗಿದ್ದ ವ್ಯಕ್ತಿನ ಕೂಡ ಸಾಯಿಸಿದ್ದಾನೆ ಈ ಸೀರಿಯಲ್ ಕಿಲ್ಲರ್. ನರಳಿ ಸಾಯೋ ತರನೇ ಸೆಟಪ್ ಮಾಡಿದ್ದಾನೆ. ಅವಳು ಸಾಯೋದನ್ನ ರೆಕಾರ್ಡ್ ಮಾಡೋದಕ್ಕೆ ಕ್ಯಾಮರಾ ಕೂಡ ತಂದಿದ್ದಾನೆ. ಅಷ್ಟೇ ಅಲ್ಲ, ಯಾರಾದ್ರೂ ಬಿಲ್ಡಿಂಗ್ ಒಳಗಡೆ ಎಂಟರ್ ಆದ್ರೆ ಗೊತ್ತಾಗೋ ತರ ಮೋಷನ್ ಸೆನ್ಸಾರ್ ಕೂಡ ಫಿಕ್ಸ್ ಮಾಡಿದ್ದಾನೆ. ಎಂಜೆ ಬರ್ತಾಳೆ. ಸೊ ಸೆನ್ಸರ್ ಶಬ್ದ ಕೇಳಿದ್ರಿಂದ ಬಂದ್ಯಾ ಬಾ, ನಿನ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಇದಕ್ಕೂ ಮುಂಚೆ ಕೂಡ ಮೂವಿ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಆ ಪೊಲೀಸ್ ಒಳಗಡೆ ಬಂದಿರ್ತಾನೆ. ಆಕ್ಚುಲಿ ಹೆಲೆನ್ಗೆ ಇಬ್ರು ಬಾಡಿ ಗಾರ್ಡ್ಸ್ ಇರೋ ವಿಷಯ ಗೊತ್ತಿಲ್ಲದೆ ಆ ಸೀರಿಯಲ್ ಕಿಲ್ಲರ್ ಸಿಕ್ಕಾಕೊಂಡು ಈಗ ಜೈಲಿನಲ್ಲಿ ಇದ್ದಾನೆ. ಇಲ್ಲಿ ಕೂಡ ಎರಡನೇ ಪೊಲೀಸ್ ಎಂಜೆ ಬರ್ತಾ ಇದ್ದಾಳೆ. ಒಳಗಡೆ ಬಂದಾಗ ಆ ಸೀರಿಯಲ್ ಕಿಲ್ಲರ್ ಅಲ್ಲಿ ಇರೋದಿಲ್ಲ. ಇವಳ ಬಾಯಿಗೆ ಟೇಪ್ ಅಂಟಿಸಿರೋದ್ರಿಂದ ಏನು ಸಿಗ್ನಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಷ್ಟೇ ಸರ್ಚ್ ಮಾಡಿದ್ರು ಅವನು ಸಿಗೋದೇ ಇಲ್ಲ. ಇಲ್ಲೇ ಒಂದು ಟ್ವಿಸ್ಟ್. ಆಲ್ರೆಡಿ ಒಬ್ಬ ಪೊಲೀಸ್ ನ ಸಾಯಿಸಿರ್ತಾನೆ ಅಲ್ವಾ, ಅವನ್ ಡೆಡ್ ಬಾಡಿನ ಇಲ್ಲಿಟ್ಟು ಆ ಪ್ಲೇಸ್ ನಲ್ಲಿ ಆ ಸೀರಿಯಲ್ ಕಿಲ್ಲರ್ ಮಲ್ಕೊಂಡಿರ್ತಾನೆ. ಇವಳಿಗೆ ರಿಯಲೈಸ್ ಆಗೋ ಅಷ್ಟ್ರಲ್ಲಿ ಹಿಂದೆಯಿಂದ ಎಂಜೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವಳ ಕೈಯಲ್ಲಿದ್ದ ಗನ್ ಕಿತ್ಕೊಂಡು ಎಂಜೆಗೆ ಶೂಟ್ ಮಾಡ್ತಾನೆ. ಸೊ ಎಂಜೆ ಅನ್ಕಾನ್ಶಿಯಸ್ ಆಗಿದ್ದಾಳೆ. ಸೊ ಜೀವ ಇರೋದ್ರಿಂದ ಕತ್ಕುಯ್ದು ಸಾಯಿಸ್ಬಿಡ್ತೀನಿ ಅಂತ ಅವಳ ಹತ್ರ ಹೋದಾಗ ಹೆಲೆನ್ ಎಂಜೆನ ಸೇವ್ ಮಾಡೋದಕ್ಕೆ ಅವಳೇ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಇದನ್ನ ನೋಡ್ತಿದ್ದ ಸೀರಿಯಲ್ ಕಿಲ್ಲರ್
ನಿನ್ನ ನರಳಿ ಸಾಯೋ ತರ ಸೆಟಪ್ ಮಾಡಿದ್ರೆ ಒಂದೇ ಸಲ ಸಾಯೋದಕ್ಕೆ ನೋಡ್ತಿದ್ಯಾ, ಇರು ಮಾಡ್ತೀನಿ ನಿನ್ಗೆ ಅಂತ ಹೆಲೆನ್ ನ ಸೇವ್ ಮಾಡ್ತಾನೆ. ಆಗ ಹೆಲೆನ್ ಕೆಳಗಡೆ ಬಿದ್ದಿದ್ದ ಗ್ಲಾಸ್ ಪೀಸ್ ತೆಗೆದು ಅವನ್ ಕಾಲಿಗೆ ಚುಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿ ಮಹಡಿ ಮೇಲೆ ಬರ್ತಾಳೆ. ಅಲ್ಲಿಗೆ ಬಂದಾಗ ಇವಳಿಗೆ ಈ ಕಾಯಿಲೆ ಇರೋದ್ರಿಂದ ಹೊರಗಡೆ ಓಡಾಡೋದಕ್ಕೆ ಆಗ್ತಾನೆ ಇಲ್ಲ. ಒಂದು ರೀತಿಯ ಪ್ಯಾನಿಕ್ ಅಟ್ಯಾಕ್ ಆಗ್ತಿದೆ. ಇವಳು ಅಳ್ತಾ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಇವಳು ಅಳ್ತಾ ಇರೋದ್ರಿಂದ ಇವನ್ಗೆ ಖುಷಿ ಆಗ್ತಿದೆ. ಸೊ ಇದನ್ನ ಅಬ್ಸರ್ವ್ ಮಾಡ್ತಿದ್ದ ಹೆಲೆನ್ ಈಗ ನಗೋದಕ್ಕೆ ಶುರು ಮಾಡ್ತಾಳೆ. ಅವನು ಇದುವರೆಗೂ ಎಷ್ಟೋ ಜನರನ್ನ ಸಾಯಿಸಿರ್ತಾನೆ. ಅವರೆಲ್ಲ ಗಾಬರಿಯಾಗಿ ಅಳೋದಕ್ಕೆ ಶುರು ಮಾಡಿರ್ತಾರೆ. ಅದೇ ಈ ಸೀರಿಯಲ್ ಕಿಲ್ಲರ್ಸ್ಗೆ ಬೇಕಾಗಿರೋದು. ಆದ್ರೆ ಈಗ ಹೆಲೆನ್ ನಗ್ತಾ ಇರೋದ್ರಿಂದ ಟ್ರಿಗರ್ ಆಗಿ ಅವಳ ಹತ್ರ ಬರ್ತಾನೆ. ಅಷ್ಟ್ರಲ್ಲಿ ಎಂಜೆ ಇವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಅವಳು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದ್ರಿಂದ ಇವನು ಶೂಟ್ ಮಾಡಿದಾಗ ಅವಳು ಸತ್ತೋಗಿರೋದಿಲ್ಲ. ಆಕ್ಚುಲಿ ಎಂಜೆ ಹತ್ರ 2 ಗನ್ ಇದ್ದಿರುತ್ತೆ. ಆದ್ರೆ ಇವನು ಒಂದು ಗನ್ ಕಿತ್ಕೊಂಡಿರ್ತಾನೆ, ಇನ್ನೊಂದು ಗನ್ ಇರೋ ವಿಷಯ ಗೊತ್ತಿರೋದಿಲ್ಲ. ಸೊ ಎಂಜೆ ಹಾಗೂ ಹೆಲೆನ್ ಸೇಫ್. ಕಟ್ ಮಾಡಿದ್ರೆ ಇದಕ್ಕೂ ಮುಂಚೆ ಹೆಲೆನ್ ಮೇಲೆ ಅಟ್ಯಾಕ್ ಮಾಡಿ ಈಗ ಜೈಲಿನಲ್ಲಿ ಇದ್ದಾನೆ ಅಲ್ವಾ, ಆ ಸೀರಿಯಲ್ ಕಿಲ್ಲರ್ ನ ತೋರಿಸ್ತಾರೆ. ಅವನಿಗೆ ಈ ಹೊಸ ಸೀರಿಯಲ್ ಕಿಲ್ಲರ್ ಸತ್ತೋಗಿರೋ ವಿಷಯ ಗೊತ್ತಾಗಿದೆ. ಸೊ ಅದಕ್ಕೆ ಇವನ್ ಫ್ಯಾನ್ಸ್ ಗೆ ಒಂದು ಲೆಟರ್ ಬರೀತಾ ಇದ್ದಾನೆ. ಇದೆಲ್ಲ ಸಹಜ, ನಾವು ಇನ್ನಷ್ಟು ಸೀರಿಯಲ್ ಕಿಲ್ಲರ್ಸ್ ನ ಸೃಷ್ಟಿ ಮಾಡಬೇಕು, ಇನ್ನಷ್ಟು ಮರ್ಡರ್ ಗಳನ್ನ ಮಾಡಬೇಕು ಅಂತ ಒಂದು ಲೆಟರ್ ಬರೀತಾ ಇದ್ದಾನೆ. ಸೊ ಇವನಿಗೆ ಹೆಲೆನ್ ನ ಸಾಯಿಸೋದಕ್ಕೆ ಆಗದೆ ಇರೋದ್ರಿಂದ ಈ ಹೊಸ ಸೀರಿಯಲ್ ಕಿಲ್ಲರ್ ಗೆ ಟ್ರಿಗರ್ ಮಾಡಿ ಹೊರಗಡೆ ಇರೋ ಇವನ್ ಫ್ಯಾನ್ಸ್ ಗೆ ಈ ರೀತಿ ಲೆಟರ್ ಗಳನ್ನ ಬರೆದು ಪ್ರವೋಕ್ ಮಾಡಿ ಕೊಲೆಗಳು ಮಾಡೋ ತರ ಮಾಡಿರ್ತಾನೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.